ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಞಾನದರ್ಶಿ. ಸ್ನೇಹಿತರೆ, ನಾವು ಈಗಾಗಲೇ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ನೋಡಿದ್ದೇವೆ. ಅದರಲ್ಲಿ 50 ಕ್ವಶನ್ಸ್ಗಳನ್ನು ನೋಡಿದ್ವಿ. ಮೊದಲ ಚಾಪ್ಟರ್ಗಳಾದಂತಹ ಜೀವಿ ಪ್ರಪಂಚ, ಕುಟುಂಬ ಸಮುದಾಯದ ಬಗ್ಗೆ ನೋಡಿದ್ವಿ. ಈಗ ಮುಂದುವರಿದ ಭಾಗವಾಗಿ ನೋಡಬೇಕಿತ್ತು. ಅಂದರೆ ಈಗ 4, 5, 6, 7, 8ನೇ ಚಾಪ್ಟರನ್ನು ಬಿಟ್ಟು 9ನೇ ಚಾಪ್ಟರಿಗೆ ಬರ್ತಾ ಇದ್ದೀನಿ. 9, 10, 11 ಅದು ಉಳಿದಂತಹ ಅವು ಏನು ಕ್ಲಾಸ್ ಇದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ 5ನೇ ತರಗತಿಯ 9ನೇ ಪಾಠ ಆಹಾರ ಜೀವದ ಜೀವಾಳ, ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಮೊದಲ ಪ್ರಶ್ನೆ ಹೇಗಿದೆ: ನಾವು ಸೇವಿಸುವ ಆಹಾರದಿಂದ ನಮಗೆ ಏನು ದೊರೆಯುತ್ತದೆ? ಸಿಂಪಲ್ ಆಗಿದ್ದ ಕ್ವಶನ್ಗಳು. ನಾವು ಮಾಡುವ ಕೆಲಸಗಳಿಗೆ ಶಕ್ತಿ ದೊರೆಯುತ್ತದೆ, ಜೊತೆಗೆ ನಮ್ಮ ಬೆಳವಣಿಗೆ, ವಿಕಾಸ ಮತ್ತು ಉತ್ತಮ ಆರೋಗ್ಯಕ್ಕೆ ನೆರವಾಗುತ್ತೆ. ನೋಡೋದಕ್ಕೆ ಸಿಂಪಲ್ ಆಗಿರುವ ಬಟ್ ತುಂಬ ಇಂಪಾರ್ಟೆಂಟು. ಟೆಕ್ಸ್ಟ್ ಬುಕ್ಕನ್ನು ಹೆಚ್ಚು ಕವರ್ ಮಾಡೋದು. ಪ್ರಶ್ನೆ 2: ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳು ಯಾವುವು? ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ವಿಟಮಿನ್ ಮತ್ತು ಲವಣಗಳು. ಇನ್ನುಳಿದಂತೆ ಪ್ರೋಟೀನ್ ಹೆಚ್ಚಾಗಿ ಇರುವಂತಹ ಆಹಾರಗಳು ಯಾವುವು? ಇವು ಕೇಳ್ತಾರೆ. ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು, ಮೊಟ್ಟೆಯ ಹಳದಿ ಭಾಗ. ಓಕೆ. ಇನ್ನು ಸಸ್ಯ ಮೂಲದ ಆಹಾರಗಳನ್ನು ಹೇಗೆ ವಿಂಗಡಿಸಬಹುದು? ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಅಂತ ಈ ಸಸ್ಯ ಮೂಲದ ಆಹಾರಗಳನ್ನು ವಿಂಗಡಿಸಬಹುದು. ಪ್ರಮುಖ ಸಿರಿಧಾನ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಸಿರಿಧಾನ್ಯಗಳು ಇತ್ತೀಚೆಗೆ ಹೆಚ್ಚು ಫೇಮಸ್ ಆಗ್ತಿವೆ, ತುಂಬ ಒಳ್ಳೆಯದು ಕೂಡ. ಜೋಳ, ಸಜ್ಜೆ, ಕೊರಲೆ, ಸಾಮೆ, ಆರ್ಕ, ಬರಗು, ನವಣೆ, ಊದಲು, ರಾಗಿ ತುಂಬ ಇಂಪಾರ್ಟೆಂಟು, ಹೆಚ್ಚು ಪೌಷ್ಟಿಕಾಂಶತೆಯನ್ನು ಹೊಂದಿರುತ್ತೆ. ಸಿರಿಧಾನ್ಯಗಳ ಉಪಯೋಗಗಳೇನು ಅಂತ ಕೊಟ್ಟಿದ್ದಾನೆ. ಸ್ನೇಹಿತರೆ, ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಕ್ವಶನ್ಸ್ ಇಷ್ಟು ಈಸಿ ಅಂತ. ಬಟ್ 5ನೇ ತರಗತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದಾನೆ. ಅದರಿಂದ ಇದೇನು ಆ ಮಕ್ಕಳಿಗೆ ಸ್ವಲ್ಪ ಇದಾಗುತ್ತೆ. ನಾವು ಕೂಡ ಅದನ್ನು ತಿಳ್ಕೊಬೇಕು. ನಾವು ಯಾಕಂದರೆ ಟೀಚರ್ ಆಗೋರಲ್ವಾ. ಸಿರಿಧಾನ್ಯದ ಉಪಯೋಗಗಳು: ಇವುಗಳು ಕಡಿಮೆ ನೀರನ್ನು ಬಳಸಿ ಬೆಳೆಯಬಹುದು, ವಿವಿಧ ವಾಯುಗುಣದಲ್ಲಿ ಬೆಳೆಯುತ್ತವೆ, ರಾಸಾಯನಿಕವಿಲ್ಲದೆ ಬೆಳೆಯಬಹುದಾಗಿರುವಂಥದ್ದು. ಇನ್ನು ಬರಗಾಲದ ಮಿತ್ರರು ಅಂತ ಯಾರನ್ನ ಕರೀತಾರೆ ಅಂದರೆ ಸಿರಿಧಾನ್ಯಗಳು. ರೈತ ಮಿತ್ರ ಅಂತ ಯಾರನ್ನ ಕರೀತಾರೆ? ಕಾಮೆಂಟ್ ಮಾಡಿ. ಇನ್ನು ಜನರಿಗೆ ಆಹಾರ ಲಭ್ಯವಾಗಲು ಸರ್ಕಾರ ಕೈಗೊಂಡಿರುವ ಒಂದು ಕ್ರಮ ಯಾವುದು ಅಂದರೆ ನ್ಯಾಯಬೆಲೆ ಅಂಗಡಿ. ಇದೆಲ್ಲವೂ ಗೊತ್ತಿರುತ್ತೆ. ಜಂಕ್ ಫುಡ್ ಅಂದರೆ ಏನು ಅಂದರೆ, ಜಂಕ್ ಫುಡ್ ಎಂದರೆ ಆರೋಗ್ಯಕ್ಕೆ ಅಗತ್ಯವಾದ ಅಥವಾ ಕಡಿಮೆ ಪೋಷಕಾಂಶ ಹೊಂದಿರುವ ಆಹಾರ ಪದಾರ್ಥ. ಇನ್ನು ಪ್ರಶ್ನೆ: ಆಹಾರ ಸಂರಕ್ಷಿಸುವ ವಿಧಾನಗಳು ಯಾವುವು ಅಂತ. ಉಪ್ಪಿನಕಾಯಿಗೆ ಉಪ್ಪು ಹಾಕುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಸಕ್ಕರೆ ಬೆಳೆಸುವಂಥದ್ದು, ಒಣಗಿಸುವಂಥದ್ದು, ಶೀತಲ ಸಂಗ್ರಹಣೆ ಅಂದರೆ AC ಒಳಗಡೆ ಇಡುವಂಥದ್ದು ಕೂಡ ಇರಲಿ. ಶೀತಕ ಸಂಗ್ರಹಣೆ ಅಂದರೆ AC ಅಂದರೆ ಏನು ಅಂದರೆ, ಮೀನು, ಮಾಂಸ, ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಫಾರ್ ಎಕ್ಸಾಂಪಲ್ ಫ್ರಿಡ್ಜ್ ಒಳಗಡೆ ನೀವು ಸಂಗ್ರಹಿಸಿ ಇಡಬಹುದು. ಇದನ್ನೇ ಶೀತಕ ಸಂಗ್ರಹಣೆ ಅಂತಾರೆ. ಇನ್ನು 10ನೇ ಪಾಠ ಜನವಸತಿಗಳು. ಆದಿಮಾನವರ ಮೊದಲ ವಸತಿಗಳು ಯಾವುವು ಅಂತ ಕೇಳ್ತಾನೆ. ಗುಹೆ ಮತ್ತು ಮರದ ಕೊಠಡಿಗಳು. ಇವೇ ನಮಗೆ ಕನ್ಫ್ಯೂಷನ್ ಆಗೋದು ಕೆಲವು ಟೈಮಲ್ಲಿ. ಜನವಸತಿ ಎಂದರೇನು? ಹಳ್ಳಿ ಅಥವಾ ನಗರಗಳಲ್ಲಿ ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುವುದನ್ನು ಜನವಸತಿಗಳು ಅಂತ ಕರೀತಾರೆ. ಇನ್ನು ಸಾಮೂಹಿಕ ವಸತಿ ಯೋಜನೆಗಳನ್ನು ಏನಕ್ಕಾಗಿ ನಿರ್ಮಿಸಲಾಗಿದೆ ಅಂದಾಗ, ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯರು ವ್ಯವಸ್ಥಿತ ಮೂಲ ಸೌಕರ್ಯಗಳನ್ನು ನೀಡಲು ಅವುಗಳನ್ನು ನಿರ್ಮಿಸಲಾಗಿದೆ. ಇನ್ನು ನಗರ ಪ್ರದೇಶದ ವಸತಿ ಸಮಸ್ಯೆಗಳನ್ನು ತಿಳಿಸಿ ಅಂದರೆ, ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲ, ಕಸ ತ್ಯಾಜ್ಯ ಇರೋದಿಲ್ಲ, ವಿಲೇವಾರಿ ಸಮಸ್ಯೆ ಇರುತ್ತೆ, ಬಹುಮಹಡಿ ಕಟ್ಟಡಗಳಲ್ಲಿ ಅಗ್ನಿ ದುರಂತಗಳು ಸಂಭವಿಸುತ್ತೆ. ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಗಳು ಯಾವುವು ಅಂದರೆ, ಸ್ನಾನಗೃಹ ಇರೋದಿಲ್ಲ, ಶೌಚಾಲಯ ಇರೋದಿಲ್ಲ, ವಿದ್ಯುತ್ ಸೌಲಭ್ಯದ ಕೊರತೆ ಇರುತ್ತೆ, ಶುದ್ಧ ಕುಡಿಯುವ ನೀರಿನ ಕೊರತೆ ಕೂಡ ಇರುವಂಥದ್ದು. ಇನ್ನು ಉತ್ತಮ ವಸತಿಯ ಒಂದು ಲಕ್ಷಣವನ್ನು ತಿಳಿಸಿ ಅಂದರೆ, ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು, ಮಳೆ ನೀರು ಸಂಗ್ರಹ ಅಂದರೆ ಮಳೆ ಕೊಯ್ಲು ಕೂಡ ಇರಬೇಕು, ಅದುವೇ ಉತ್ತಮ ಇದಾಗುತ್ತೆ. ಇನ್ನು 11ನೇ ಚಾಪ್ಟರ್ ವಸ್ತು ಸ್ವರೂಪ. ವಸ್ತುಗಳನ್ನು ವೈಜ್ಞಾನಿಕವಾಗಿ ಏನೆಂದು ಕರೆಯುತ್ತಾರೆ? ದ್ರವ್ಯ. ಇದು ನೋಡಿ, ಇಂದನೇ ಕೇಳೋದು. ವಸ್ತುಗಳನ್ನು ವೈಜ್ಞಾನಿಕವಾಗಿ ಏನಂತ ಕರೀತಾರೆ? ದ್ರವ್ಯ ಅಂತ. ಇನ್ನು ಪಾರ್ಟಿಕಲ್ಸ್ ಅಂತ ಏನು ಕರೀತಾರೆ? ಅದೇನಪ್ಪ ಅಂದರೆ, ದ್ರವ್ಯದ ಅತ್ಯಂತ ಸೂಕ್ಷ್ಮವಾದ ಚೂರನ್ನು ಕಣ ಅಂತ ಕರೀತಾರೆ, ಅಥವಾ ಪಾರ್ಟಿಕಲ್ಸ್ ಅಂತ ಕರೀತಾರೆ. ದ್ರವ್ಯದ ಪ್ರಮುಖ ಲಕ್ಷಣಗಳು ಏನು ಅಂದರೆ, ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತೆ, ರಾಶಿಯನ್ನು ಅಂದರೆ ತೂಕವನ್ನು ಹೊಂದಿರುತ್ತೆ. ವಾಯು ದ್ರವ್ಯವೇ ಅಂದರೆ ಹೌದು.
ವಾಯು ಒಂದು ದ್ರವ್ಯ, ಅದು ತಾನಿರುವ ಪಾತ್ರೆಯನ್ನು ಆಕ್ರಮಿಸುತ್ತದೆ. ಅಥವಾ ಒಂದು ಬಲೂನನ್ನು ಊದಿದಾಗ ನಿಮಗೆ ಗೊತ್ತಾಗುತ್ತೆ. ರಾಶಿ ಅಂದರೆ ಒಂದು ವಸ್ತುವಿನ ಅಡಕವಾಗಿರುವ ಕಣಗಳ ಮೊತ್ತವನ್ನು ರಾಶಿ ಅಂತ ಕರಿತೀವಿ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ kg ಕಿಲೋಗ್ರಾಂ. ದ್ರವ್ಯದ 3 ಭೌತಿಕ ಸ್ಥಿತಿಗಳು ಯಾವುವು? ಘನ, ದ್ರವ ಮತ್ತು ಅನಿಲ. ಯಾವ ಸ್ಥಿತಿಯಲ್ಲಿ ವಸ್ತುಗಳು ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ ಅಂದರೆ ಘನಗಳಲ್ಲಿ. ಇನ್ನು ಸ್ನೇಹಿತರೆ, ನಿಮ್ಗೆ ಇಲ್ಲೊಂದು ಪ್ರಮುಖವಾದ ಮಾಹಿತಿ ಏನಂದರೆ, ಸ್ನೇಹಿತರೆ ನಾವು ಈಗಾಗಲೇ ಕಂಪ್ಯೂಟರ್ ಕ್ಲಾಸನ್ನು ಮುಗಿಸಿದ್ದೀವಿ, ಕನ್ನಡ ಕೂಡ ಮುಗಿಸಿದ್ದೀವಿ. ಸ್ನೇಹಿತರೆ, ನಿಮಗೆ ಕಂಪ್ಯೂಟರ್ನ PDF ಏನಾದರೂ ಬೇಕು ಅಂದರೆ ಈ ನಂಬರ್ಗೆ 9945005138ಗೆ ಒಂದು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿಬಿಟ್ಟು ಅದು ಸ್ಕ್ರೀನ್ಶಾಟನ್ನು ತೆಗೆದು ಈ ನಂಬರ್ಗೆ ವಾಟ್ಸಪ್ನಲ್ಲಿ ಹಾಕಿದರೆ ನಿಮಗೆ PDF ಸಿಗುತ್ತೆ. ಸ್ನೇಹಿತರೆ, ನಾಳೆ ಸಂಜೆ 8ರವರೆಗೆ ನಾಳೆ ಸಂಜೆ 8ರವರೆಗೆ ಯಾರೆಲ್ಲ ತಗೊಳ್ತಿರೋ ಇದು ಕಂಪ್ಯೂಟರ್ ಕ್ಲಾಸ್ಗೆ 149 ರೂಪಾಯಿ ಇರುತ್ತೆ. ನಾಳೆ 8 ಗಂಟೆಯ ಬಳಿಕ ಯಾರೆಲ್ಲ ತಗೊಳ್ತಿರೋ ಅವರಿಗೆ 200 ರೂಪಾಯಿ ಆಗಿರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಸೊ ಮಾರ್ಚ್ 10ರೊಳಗಡೆ ಯಾರೆಲ್ಲ ತಗೊಳ್ತಿರೋ ಅವ್ರಿಗೆ 149, ಇನ್ನು ಉಳಿದಂತೆ ತಗೊಳ್ಬೇಕು ಅಂದರೆ 200 ರೂಪೀಸ್ ಆಗುವಂಥದ್ದು. ಓಕೆ. ಇನ್ನು ಸ್ನೇಹಿತರೆ, ನೀವು ಇತ್ತೀಚೆಗೆ ನಾವು ನಮ್ಮ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಕೂಡ ನೀವು ಬೆಂಬಲಿಸಿ ಅಂತ ಹೇಳ್ತಾ ಶುರು ಮಾಡೋಣ. ಮುಂದಿನ ಪ್ರಶ್ನೆ, ಅನಿಲ ವಸ್ತುಗಳಿಗೆ ಉದಾಹರಣೆ ವಾಯು, ಹೊಗೆ. ದ್ರವದ ಆಕಾರ ಹೇಗಿರುತ್ತೆ ಅಂದರೆ ದ್ರವವು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆದುಕೊಳ್ಳುತ್ತೆ. ವಸ್ತುಗಳಿಗೆ ಉಷ್ಣ ತಗುಲಿದಾಗ ಏನಾಗುತ್ತೆ? ಉಷ್ಣದಿಂದ ದ್ರವ್ಯ ಹಿಗ್ಗುತ್ತದೆ. ವಸ್ತುವಿನ ಸ್ಥಿತಿ ಬದಲಾವಣೆ ಎಂದರೇನು ಅಂದರೆ ಒಂದು ವಸ್ತುವಿಗೆ ಉಷ್ಣವನ್ನು ಕೊಟ್ಟಾಗ ಅಥವಾ ತಂಪು ಮಾಡಿದಾಗ ಅದು ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದನ್ನೇ ಸ್ಥಿತಿ ಬದಲಾವಣೆ ಅಂತ ಕರೀತಾರೆ. ಉತ್ಪತನ ಅಂದರೆ ಸಬ್ಲಿಮೇಷನ್ ಅಂತ ಏನಿರ್ತಾರೆ ಅದೇನೆಂದರೆ ಘನ ಸ್ಥಿತಿಯ ವಸ್ತುಗಳು ನೇರವಾಗಿ, ಇದು ಇಂಪಾರ್ಟೆಂಟ್, ನೇರವಾಗಿ ಅನಿಲ ಸ್ಥಿತಿಗೆ ಹೋದರೆ ಉತ್ಪತನ ಅಂತ ಕರೀತಾರೆ. ಅಂದರೆ ಇವಾಗ ಕರ್ಪೂರ ಈ ಘನ ಸ್ಥಿತಿ ಇರುತ್ತೆ, ನೇರವಾಗಿ ದ್ರವಕ್ಕೆ ಹೋಗ್ತದೆ, ಅನಿಲ ಆಗುತ್ತಲ್ಲ ಅದನ್ನು ನಾವು ಉತ್ಪತನ ಅಂತ ಕರಿತೀವಿ. ಇನ್ನು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಅಂತ ಕರಿತೀವಿ. ಇದಾಗಿದೆ. ಉತ್ಪತನಕ್ಕೆ ಉದಾಹರಣೆ ಕೊಡಿ ಅಂದರೆ ಇಲ್ಲ ನೋಡಿ, ಕರ್ಪೂರ, ಅಯೋಡೀನು. ಅವು ಯಾವ ದ್ರವ ರೂಪಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಹೊರಟೋಗ್ಬಿಡುತ್ತೆ. ಅನಿಲ ರೂಪಕ್ಕೂ ಹೋಗೋದಿಲ್ಲ, ಅನಿಲ ರೂಪಕ್ಕೆ ಡೈರೆಕ್ಟಾಗಿ ಹೋಗುತ್ತೆ. ಸಾಂದ್ರತೆ ಅಥವಾ ಡೆನ್ಸಿಟಿ ಅಂದರೆ ಏನಪ್ಪ ಅಂದರೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯೇ ಸಾಂದ್ರತೆ. ಪ್ಲವನತೆ ಎಂದರೇನು? ವಸ್ತು ನೀರಿನಲ್ಲಿ ಬಿದ್ದಾಗ ನೀರು ವಸ್ತುವಿನ ಮೇಲೆ ಮೇಲ್ಮುಖವಾಗಿ ತಳ್ಳುವ ಬಲ ಪ್ರಯೋಗಿಸುತ್ತದೆ, ಇದಕ್ಕೆ ಪ್ಲವನತೆ ಅಂತ ಕರೀತಾರೆ. ವಿಲೀನತೆ ಸಬ್ಲಿಮಿನಿಟಿ ಎಂದರೆ ಕರಗುವ ವಸ್ತುಗಳು ನೀರಿನಲ್ಲಿ ಕರಗುವುದನ್ನು ವಿಲೀನತೆ ಅಂತ ಕರೀತಾರೆ. ಉಪ್ಪು, ಸಕ್ಕರೆ. ಇನ್ನು 12th ಚಾಪ್ಟರ್ ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು. ಓಕೆ. ಪರಮಾಣು ಎಂದರೇನು? ಮೂಲ ಧಾತುವಿನ ಅದೇ ಗುಣವುಳ್ಳ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು. ಓಕೆ. ಧಾತುಗಳು ಅಥವಾ ಎಲಿಮೆಂಟ್ಸ್ ಅಂದರೆ ಏನಂದರೆ ಧಾತುಗಳು ಒಂದೇ ಲಕ್ಷಣದ ಕಣಗಳಿಂದ ಆದ ವಸ್ತುಗಳಾಗಿರುತ್ತವೆ. ಧಾತುಗಳಿಗೆ ಉದಾಹರಣೆ ಕೊಡಿ ಅಂದರೆ ಆಕ್ಸಿಜನ್, ಹೈಡ್ರೋಜನ್. ಇನ್ನು ಕೃತಕವಾಗಿ ಸೃಷ್ಟಿಸಲಾದ ಧಾತುವಿಗೆ ಒಂದು ಉದಾಹರಣೆ ಅಂದರೆ ಪ್ಲೂಟೋನಿಯಂ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ಸಂಯುಕ್ತ ವಸ್ತು ಕಾಂಪೌಂಡ್ ಎಂದರೆ 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು 2 ಅಥವಾ ಹೆಚ್ಚಿನ ಧಾತುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾಗುವಂಥದ್ದೇ ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ. ಈಗ ಸಕ್ಕರೆ, ಉಪ್ಪು ಎಲ್ಲ ಹೇಳ್ತೀವಲ್ಲ. ಅಣುಸೂತ್ರ ಎಂದರೇನು? ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಅಣುಸೂತ್ರ ಅಂತ ಕರಿತೀವಿ. ನೀರಿನ ಅಣುಸೂತ್ರ ಯಾವುದು ಅಂದರೆ H2O. ಓಕೆ. ಮಿಶ್ರಣ ಎಂದರೆ 2 ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ರಾಸಾಯನಿಕ ಬದಲಾವಣೆಗಳಾದರೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಳ್ಳುವುದನ್ನೇ ಮಿಶ್ರಣ ಅಂತ ಕರಿತೀವಿ. ಓಕೆ. ಲಾಸ್ಟ್ 7 ಕ್ವಶನ್ಸ್. ಮಿಶ್ರಣಕ್ಕೆ ಉದಾಹರಣೆ ಮಣ್ಣು, ಗಾಳಿ, ಸಮುದ್ರ, ನೀರು. ಮುಂದಿನ ಚಾಪ್ಟರ್ ವಿಸ್ಮಯ ಶಕ್ತಿ. ವರ್ಕ್ ಎಂದರೇನು? ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದರೆ ಅದನ್ನು ಕೆಲಸ ಅಂತ ಕರೀತಾರೆ.
ಕೆಲಸ ಮಾಡಲು ನಮ್ಗೆ ಏನು ಬೇಕು ಅಂದರೆ ಶಕ್ತಿ ಬೇಕು. ಓಕೆ, ಸ್ನಾಯು ಶಕ್ತಿ ಎಂದರೇನು? ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಶಕ್ತಿಯೇ ರಾಸಾಯನಿಕ ಬದಲಾವಣೆಯಿಂದ ಸ್ನಾಯು ಶಕ್ತಿ ಅಂತ ಕರಿತೀವಿ. ಯಾಂತ್ರಿಕ ಶಕ್ತಿ ಎಂದರೇನು? ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವೇ ಯಾಂತ್ರಿಕ ಶಕ್ತಿ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಎಂದರೇನು ಅಂದರೆ ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯ ಪ್ರಚನ್ನ ಶಕ್ತಿ. ಅಂದರೆ ಎತ್ತರದಲ್ಲಿ ಯಾವುದಾದ್ರೂ ಒಂದು ಗುಂಡನ್ನು ಇಟ್ಟರೆ ಅಥವಾ ನೀರನ್ನು ಇಟ್ಟರೆ ಅದನ್ನು, ಮತ್ತು ಚಲನೆಯಿಂದ ಪಡೆಯುವ ಶಕ್ತಿಯ ಚಲನ ಶಕ್ತಿ. ಇನ್ನು ದ್ಯುತಿ ಸಂಶ್ಲೇಷಣೆ ಅಂದರೆ ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸುವ ಒಂದು ಪ್ರಕ್ರಿಯೆ. ಇನ್ನು ಪವನ ಶಕ್ತಿ, ವಿಂಡ್ ಎನರ್ಜಿ ಅಂದರೆ ಗಾಳಿಯ ಮೂಲಕ, ನಿಮಗೆ ಗೊತ್ತಿದೆ, ಚಲಿಸುವ ಗಾಳಿಯ ಮೂಲಕ ಶಕ್ತಿಯನ್ನು ಹೊಂದುವಂಥದ್ದೇ ಪವನ ಶಕ್ತಿ. ಇವುಗಳು ನೀವು ಗಮನಿಸಿರಬಹುದು. ಇತ್ತೀಚೆಗೆ ನೀವು ಚಿತ್ರದುರ್ಗದ ಕಡೆ ನೀವು ಇವುಗಳನ್ನು ಗಮನಿಸಬಹುದು. ಚಿತ್ರದುರ್ಗದ ಕಡೆ ಇವುಗಳು ಅಂದರೆ ದೊಡ್ಡ ದೊಡ್ಡ ಫ್ಯಾನ್ ಹಾಕಿರ್ತಾರೆ, ಆ ಮೂಲಕ ಗಾಳಿಯನ್ನು ತರುವಂತಹದ್ದು. ಓಕೆ, ಕ್ಲಿಯರ್ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ.